ನಮಸ್ಕಾರ. ಈ ಎಪಿಸೋಡಲ್ಲಿ ಕಲರಿಪೈಡ್ ಟುದು ಫಸ್ಟ್ ಸ್ಟೇಜ್ ಏನಿದೆ, ಮೈತಾರಿ ಅಂತ ಹೇಳ್ತಾರೆ, ಬಾಡಿ ಕಂಡೀಷನಿಂಗ್ ಎಕ್ಸಸೈಸಸ್ ಅಂತ ಹೇಳ್ತಾರೆ. ಕಲರಿಪೈಡ್ ಟುದು ಮೋಸ್ಟ್ ಇಂಪಾರ್ಟೆಂಟ್ ಬಾಡಿ ಕಂಡೀಷನಿಂಗ್ ಎಕ್ಸಸೈಸ್ ಫಾರ್ಮ್, ಕಾಲುಗಳಂತ ಹೇಳ್ತಾರೆ. ಲೋವರ್ ಬಾಡಿ ಸ್ಟ್ರೆಂತ್ನಿಂಗ್ ಮತ್ತು ಫ್ಲೆಕ್ಸಿಬಿಲಿಟಿಗೋಸ್ಕರ ಎಲ್ಲ ಲೀನಿಯೇಜಸಲ್ಲೂ ಪ್ರಾಕ್ಟೀಸ್ ಮಾಡ್ತಾರೆ. ಮತ್ತು ಒನ್ ಆಫ್ ದಿ ಫೋರ್ಮೋಸ್ಟ್ ಫಾರ್ಮ್ಸ್ ಆಫ್ ಲೋವರ್ ಬಾಡಿ ಕಂಡೀಷನಿಂಗ್ ನನ್ನ ಪ್ರಕಾರ. ನಿಮಗೆ ಎಂಡ್ಯೂರೆನ್ಸು ಸಿಗುತ್ತೆ, ಫ್ಲೆಕ್ಸಿಬಿಲಿಟಿನೂ ಸಿಗುತ್ತೆ, ಮತ್ತು ಅದ್ರ ಜೊತೆ ಒಂದು ಕಾಂಬ್ಯಾಟ್ ಅಪ್ಲಿಕಬಿಲಿಟಿನೂ ಸಿಗುತ್ತೆ. ಮತ್ತು ಇದನ್ನು ಎರಡು ಥರ ಪ್ರಾಕ್ಟೀಸ್ ಮಾಡ್ತಾರೆ. ಒಂದು ಲೀನಿಯರ್ ಆಗಿ ವಿತ್ ಮೂಮೆಂಟು ಪ್ರಾಕ್ಟೀಸ್ ಮಾಡ್ತಾರೆ, ಇಲ್ಲಾಂದರೆ ಕೂತ್ಕೊಂಡು ಒಂದೇ ಜಾಗದಲ್ಲೂ ಪ್ರಾಕ್ಟೀಸ್ ಮಾಡ್ತಾರೆ. ಅಂದರೆ ಸ್ಪೇಸ್ ಕಡಿಮೆ ಇದೆ ಮತ್ತು ಆ ಕಾಂಬ್ಯಾಟ್ ಅವೇರ್ನೆಸ್ ಬರಬೇಕು ಅಂದರೆ ಅದನ್ನ ಕಳಮ್ ಚವಿಟ್ ಅಂತ ಹೇಳ್ತಾರೆ. ಕಳಮ್ ಚವಿಟ್ ಅಂತ ಹೇಳಿದ್ರೆ, ನಾನು ವಡಿವುಗಳ ಬಗ್ಗೆ ಮಾಡಿದ ವೀಡಿಯೋಲಿ ಹೇಳೀನಿ. ಇದು ವಾನರ ವಡಿವು. ವಾನರ ವಡಿವು ಅಂತ ಹೇಳಿದಾಗ ನಾನು 2 ಸ್ಥಳಗಳಲ್ಲಿ ನಿಂತಿದ್ದೀನಿ ಅಂತ ಹೇಳಿದ್ರೆ ಅದು 2 ಕಳಮ್. ಬರೀ ಒಂದೇ ಜಾಗದಲ್ಲಿ ನಿಂತೀನಿ ಅಂತ ಹೇಳಿದ್ರೆ ಅದು 1 ಕಳಮ್. ಆಧ್ಯಾತ್ಮಿಕವಾಗಿ ಒಂದೇ ಜಾಗದಲ್ಲಿ ನಿಂತೀನಿ ಅಂದರೆ ದೆರ್ ಇಸ್ ಓನ್ಲಿ ಒನ್ ಯೂನಿವರ್ಸಲ್ ರಿಯಾಲಿಟಿ, ಒಂದೇ ದೇವರು. ಆ ಒಂದೇ ದೇವರು 2 ಪಾಯಿಂಟ್ಸ್ ಆದಾಗ 2 ಎನರ್ಜಿ ಆಗುತ್ತೆ, ಫೆಮಿನೈನ್ ಆ್ಯಂಡ್ ಮ್ಯಾಸ್ಕ್ಯುಲೈನ್, ಶಿವಶಕ್ತಿ ಆಗುತ್ತೆ. ಮತ್ತು ಸೋಲಾರ್ ಎನರ್ಜಿ, ಲೂನಾ ಎನರ್ಜಿ. ಈಗ ಚೈನೀಸ್ ಲ್ಯಾಂಗ್ವೇಜ್ ಇನ್ ಆ್ಯಂಡ್ ಯಾಂಗ್ ಅಂತ ಹೇಳ್ತಾರೆ. ಈ ಥರ ಇಲ್ಲ 2 ನಾಡಿ ಇಡಾ ಪಿಂಗಾಳ ಆಗುತ್ತೆ. ಈ ಥರ ಆ ಬೈಪೊಲಾರಿಟಿ ಆಫ್ ಎನರ್ಜೀಸ್. ಈಗ 2 ಕಳಮ್ ಅಂತ ಹೇಳಿದ್ರೆ ಇದು ವಾನರ. ದ ಫಸ್ಟ್ ಎಕ್ಸಸೈಸ್ ನಾವೇನು ಇದರಲ್ಲಿ ಫಾಲೋ ಮಾಡೋದು ಅಂತ ಹೇಳಿದ್ರೆ, ಒಬ್ಬ ಸ್ಟೂಡೆಂಟ್ಗೆ ಹೆಂಗೆ ಒಂದು ರೌಂಡ್ ಬ್ಲಾಕ್ ಮಾಡೋದು ಅಂತ ಹೇಳ್ಕೊಡ್ತೀವಿ. ನನ್ನ ಬಾಡಿನ 360 ಡಿಗ್ರಿ ಕವರ್ ಮಾಡಿ ಅದೇ ಜಾಗಕ್ಕೆ ಬರ್ತಾಯಿನಿ. 360 ಡಿಗ್ರಿ ಕವರ್. ಇದಾದಮೇಲೆ ಅದೇ ಕಾಲಲ್ಲಿ ಒಂದು ರೌಂಡ್ ಎತ್ಬಿಟ್ಟು ಮತ್ತು ಕಾಲು ಅದೇ ಜಾಗಕ್ಕೆ ವಾಪಸ್ ಬರಬೇಕು. ಒಂದು ರೈಟ್ ಬ್ಲಾಕ್ ಮಾಡಿ ವಾಪಸ್ ಅದೇ ಜಾಗಕ್ಕೆ, ಲೆಫ್ಟ್ ಬ್ಲಾಕ್ ಮಾಡಿ ಅದೇ ಜಾಗಕ್ಕೆ. ಇದನ್ನ ಸ್ಲೋ ಆಗಿ ಮಾಡಬೇಕು ಅಂದರೆ ಒಂದು ಬ್ಲಾಕ್ ಅಟ್ಯಾಕ್. ಇದು ಲೋವರ್ ಬಾಡಿನ ಕಂಡೀಷನಿಂಗ್ ಮಾಡ್ತಾಯಿದೆ, ಮತ್ತು ಒಂದು ರಿಫ್ಲೆಕ್ಸ್ ಬರ್ತಾಯಿದೆ. ಅಂದರೆ ಇಲ್ಲಿದ್ದಾರೆ ನಾನು ಅಲ್ಲೇ ಇಲ್ಲಿ ಬ್ಲಾಕ್ ಮಾಡ್ತಾರೆ, ಬ್ಲಾಕ್ ಮಾಡಿದ ತಕ್ಷಣ ಕಿಕ್ ಮಾಡ್ತಾರೆ. ಅಂದರೆ ಒಬ್ಬ ಸ್ಟೂಡೆಂಟ್ಗೆ ಆ ಸೆನ್ಸಿಟಿವಿಟಿ ಬರಬೇಕು ಅಂದರೆ ಒಂದು ಬ್ಲಾಕ್ ಮಾಡಿದ ತಕ್ಷಣ ವಾಪಸ್ ಅಟ್ಯಾಕ್ ಮಾಡಬೇಕು ಅಂತ. ಈ ಕಿಕ್ಸ್ ಏನಿದೆ, ರಿಲ್ಯಾಕ್ಸ್ ಮಾಡಿ, ಒಂದು ಕಾಲು ಮುಂದೆ ಹೋಗಿ. ಈ ಫ್ಲೆಕ್ಸಿಬಿಲಿಟಿಗೋಸ್ಕರ ಫುಲ್ ರೌಂಡ್ ಆ ಥರ ಎತ್ತುತ್ತಾರೆ. ಅದರ ಕಾಂಬ್ಯಾಟ್ ಅಪ್ಲಿಕಬಿಲಿಟಿ ಇಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಹೋಗುತ್ತೆ, ಇಲ್ಲ ಇಲ್ಲಿಗೆ ಹೋಗುತ್ತೆ, ಇಲ್ಲ ಆ ಕಾಲು ಮುಂದೆ ಇದ್ದರೆ ನಾನು ಪಂಚ್ ಬರಲಿ, ಇಲ್ಲಿಗೆ ಅಟ್ಯಾಕ್ ಮಾಡ್ತೀನಿ, ಸ್ಲೋ ಬರಲಿ, ಇಲ್ಲಿಗೆ ಹೋಗ್ತೀನಿ, ಇಲ್ಲ ಬರಲಿ, ಇಲ್ಲಿ ಅಮುಕ್ಬಿಟ್ಟು ನಾನು ಇಲ್ಲಿ ಅಟ್ಯಾಕ್ ಮಾಡ್ತೀನಿ. ಈ ಕಿಕ್ಸ್ ಎಲ್ಲ ಮಾಡಬೇಕು ಅಂತ ಹೇಳಿದ್ರೆ ಫುಲ್ 360 ಡಿಗ್ರಿ ಈ ಥರ ಪ್ರಾಕ್ಟೀಸ್ ಮಾಡಬೇಕು. 2 ಕಳಮಲ್ಲಿ ಕೂತ್ಕೊಂಡು ಒಂದು ಬ್ಲಾಕ್ ಮಾಡಿ ಅಟ್ಯಾಕ್, ಬ್ಲಾಕ್ ಮಾಡಿ ಅಟ್ಯಾಕ್. ಇದೇ 2 ಕಳಮಲ್ಲಿ ನೆಕ್ಸ್ಟ್ ಪ್ರಾಕ್ಟೀಸ್ ಏನಂತ ಹೇಳಿದ್ರೆ, ಇದೇ ಥರ ನಿಂತ್ಕೊಂಡು ಓಪನ್. ಕಲರಿಪೈಟಲ್ಲಿ ಇದು ಅಶ್ವ ಆಗುತ್ತೆ. ಕೈ ಸ್ಟ್ರೈಟ್ ಇರಬೇಕು ಯಾವಾಗಲೂ. ಕೈ ಯಾಕೆ ಸ್ಟ್ರೈಟ್ ಇರಬೇಕು ಅಂದರೆ ಸ್ಪೈನ್ ಸ್ಟ್ರೈಟ್ ಇರಬೇಕು ಅಂತ. ಇದು ಪೂರ್ತಿ ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚ್ ಆಗೋಕ್ಕೆ ಅಂತ. ಕಾಲು ಅದೇ ಜಾಗಕ್ಕೆ ವಾಪಸ್ ಬರಬೇಕು. ಮುಂದಿನ ಕಾಲು ಯಾವಾಗಲೂ ಮಂಡಿ ಬೆಂಡ್ ಇರಬೇಕು, ಹಿಂದಿನ ಕಾಲು ಸ್ಟ್ರೈಟ್ ಇರಬೇಕು. ಕಾಲನ್ನ ಎತ್ಬಿಟ್ಟು ತಿರ್ಗಾ ವಾಪಸ್ ಅದೇ ಜಾಗಕ್ಕೆ, ತಿರ್ಗಾ ಆ ಡೈರೆಕ್ಷನ್ ಚೇಂಜ್ ಮಾಡಿ. ಈಗ ಲೆಫ್ಟ್ ಲೆಗ್. ಅಂದರೆ 2 ಸೈಡ್ ಆಫ್ ದ ಬ್ರೈನು, 2 ಎನರ್ಜೀಸ್ ಬ್ಯಾಲೆನ್ಸ್ ಆಗಬೇಕು ಅಂದರೆ ಲೆಫ್ಟ್ ಟು ರೈಟ್ ಈಕ್ವಲ್ ಆಗಿ ಪ್ರಾಕ್ಟೀಸ್ ಮಾಡಬೇಕು ಅಂತ. ಒಂದು 4 ಕಂಟಿನ್ಯೂಸ್ ಮಾಡಿ. ಇದ್ರದ್ದು ಕಾಂಬ್ಯಾಟ್ ಅಪ್ಲಿಕಬಿಲಿಟಿ ಅಂದರೆ ಆರಾಮಾಗಿ ನಿಂತ್ಕೊಂಡ್ಮಾಡಿ, ಒಂದೇ ಜಾಗದಲ್ಲಿರಬೇಕು. ಇದ್ರ ಕಾಂಬ್ಯಾಟ್ ಅಪ್ಲಿಕಬಿಲಿಟಿ ಏನಂದರೆ ನೀವೇ ಮಾಡಿ. ಮೇಲಿರೋ ಕೈ ಕೆಳಗೆ ಬರುತ್ತೆ, ಪ್ರೊಟೆಕ್ಷನ್ ಥರ. ನಾನು ಅಟ್ಯಾಕ್ ಮಾಡ್ತೀನಿ, ಬ್ಲಾಕ್ ಮಾಡ್ತಾರೆ, ಅದೇ ಕಿಕ್. ಫುಲ್ ಆ ಕಿಕ್ಕು ನನ್ನ ಗ್ರೋಯಿನ್ಗೆ ಹೋಗುತ್ತೆ ಸ್ಲೋ ಆಗಿ. ಕಿಕ್ ಫುಲ್ ಫುಲ್ ಸ್ಟ್ರೆಂತ್ ಒಂದು ಮಾಡಿ, ಫುಲ್ ಸ್ಟ್ರೆಂತ್. ಈ ಕಿಕ್ ಏನಿದೆ ಪ್ರಾಕ್ಟೀಸ್ ಮಾಡ್ತಾ ಆ ಸೆನ್ಸಿಟಿವಿಟಿ ಬಿಲ್ಡ್ ಆದ ತಕ್ಷಣ, ರಸ್ತೆಯಲ್ಲಿ ಯಾರನ್ನ ಹೊಡೆದ ತಕ್ಷಣ, ಬ್ಲಾಕ್ ಆದ ತಕ್ಷಣ ಕಿಕ್ ಪಟ್ ಅಂತ ಬರುತ್ತೆ. ಇದು ಬೇಸಿಕ್ 2 ಕಿಕ್ಸು. ಯಾರು ಬೇಕಾದರೂ ಎಲ್ಲಿ ಬೇಕೋ ಮಾಡೋದು. 2 ಹಿಪ್ಪು ಕ್ಲೀನಾಗಿ ಓಪನ್ ಆಗುತ್ತೆ ಮತ್ತು ಹ್ಯಾಮ್ಸ್ಟ್ರಿಂಗ್ಸ್ ಓಪನ್ ಆಗುತ್ತೆ. ಲೀನಿಯರಾಗಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನೇರ್ಕಾಲನ್ನ ಕಂಟಿನ್ಯೂಸ್ ಆಗಿ ಹೇಗೆ ಮೂಮೆಂಟಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಮಾಡಿ. ಒಂದು 4 ಕಿಕ್, ಸ್ವಿಂಗ್ ಬ್ಯಾಕ್, ಕಿಕ್ ಮಾಡಿ, ಸ್ವಿಂಗ್ ಬ್ಯಾಕ್, ಸ್ಟೇಬಲಾಗಿ ನಿಂತ್ಕೋಬೇಕು. ತಿರ್ಗಾ ಕಿಕ್, ಸ್ವಿಂಗ್ ಬ್ಯಾಕ್, ಸ್ಟೇಬಲಾಗಿ ನಿಂತ್ಕೋಬೇಕು. ಅದೇ ಪ್ರಾಕ್ಟೀಸ್ ಆಗ್ತಾ ಸ್ವಲ್ಪ ಫಾಸ್ಟಾಗಿ ಮಾಡ್ಬೋದು. ಇದೇ ರೀತಿ ಇಲ್ಲೇ ನಿಂತ್ಕೊಳ್ಳಿ, ಕೈ ಮೇಲೆ ಐತಿ. ಈಗ ನಾನು ಕೈ ಫುಲ್ ಸ್ಟ್ರೆಚ್ ಆಗಿದೆ, ಈ ಮಂಡಿ ಸ್ಟ್ರೈಟ್ ಇದೆ ಅಂದರೆ ಒಂದು
ಪುಲ್ ಇದೆ, ಒಂದು ಸ್ಟ್ರಿಂಗ್ ಥರ ಇಲ್ಲಿ. ಈ ಮಂಡಿ ಸ್ಟ್ರೈಟ್ ಇಟ್ಕೊಂಡು ಫುಲ್ ಒಂದು ಕಿಕ್ನ ಥ್ರೋ ಮಾಡ್ತಾರೆ ನೇರ್ ಕಾಲು ಅಂತ ಹೇಳಿದ್ರೆ ಕಿಕ್ ಮಾಡಿ. ಒಂದು ಫುಲ್ ಸ್ಟ್ರೆಚ್ ಇಲ್ಲಿಂದ ಪೂರ್ತಿ ಇಲ್ಲಿ ತನಕ ಬರುತ್ತೆ ಅಂತ ಹೇಳಿದ್ರೆ ನನ್ನ ಸ್ಪೈನಲ್ಲಿ ಏನೇ ಗ್ರಂಥಿಗಳು ನಾಟ್ಸ್ ಏನೇ ಇದ್ದರೂ ಅದು ಓಪನ್ ಆಗಿಬಿಡುತ್ತೆ. ನಿಮ್ಗೆ ಹೆಲ್ತ್ ವೈಸು ತುಂಬ ಇಂಪಾರ್ಟೆಂಟ್ ಇದು. ಇದಾದಮೇಲೆ ಅದನ್ನ ಹೇಳ್ದಂಗೆ ಕಾಂಬ್ಯಾಟ್ ಅಪ್ಲಿಕಬಿಲಿಟಿ ಇಲ್ಲಿಗೆ ಹಿಡಿತಾರೆ, ಕಿಕ್ ಅದೇ ಥರ ಬರುತ್ತೆ. ಫಸ್ಟ್ ಬೇಸಿಕ್ ಕಿಕ್ಕು ಸ್ಟ್ರೈಟ್ ಹೋಗುತ್ತೆ, ಅದು ನೇರ್ ಕಾಲು. ಹಾಂ. ಸೆಕೆಂಡು ಡ್ಯಾಗ್ನಲ್ ಹೋಗುತ್ತೆ, ಕೋಣ್ ಕಾಲು. ಹಾಂ, ಡ್ಯಾಗ್ನಲ್ ಹೋಗಲಿ. ಥರ್ಡ್ ರೌಂಡ್ ಹೋಗುತ್ತೆ. ಫೋರ್ತ್ ಈ ಮೂರೂ ಕಾಲು ಹಿಡ್ದೆ ಪ್ರಾಕ್ಟೀಸ್ ಮಾಡ್ತಾರೆ. ನೇರೆ ಕೋಣ ವೀದು ಆರಾಮ್ಸೆ ನೇರೆ ಕೋಣ ವೀದು. ನೆಕ್ಸ್ಟ್ ಕಿಕ್ಕು 2 ಕಳಮಿಂದ ಆಚೆ ಹೋಗ್ತೀವಿ, ಅಂದರೆ ಇರತಿ ಕಾಲು ಕಿಕ್ ಮಾಡಿ ಕೂತ್ಬಿಟ್ಟು ಎದ್ದೇಳ್ತಾರೆ. ಈಗ ನಾವು ಮಾಡ್ತಾ ಇರೋದು ಬರೀ ರೈಟ್ ಸೈಡ್ ಮಾಡ್ತಾಯಿದ್ದೀವಿ, ಅದನ್ನ ಈ ಕಡೆ ತಿರ್ಕೊಂಡು ಲೆಫ್ಟ್ ಸೈಡಲ್ಲಿ ಕೂಡ ಅದನ್ನೇ ಮಾಡಬೇಕಾಗತ್ತೆ. ಈ ರೀತಿ ಕಾಂಪ್ಲೆಕ್ಸಿಟಿ ಆಫ್ ದ ಕಿಕ್ ತುಂಬ ವೇರಿ ಆಗುತ್ತೆ. ಒಂದು ಕಿಕ್ ಸ್ಪೈನ್ ಕೂಡ ಹೇಗೆ ಎಂಗೇಜ್ ಆಗುತ್ತೆ ಅಂದರೆ ಒಲತ್ ನೇರ ಇರ್ತಿರ್ತೀರನ ಎಳಕ್ಕೆ ಕೂತು ಸ್ಪೈನ್ ಸ್ಟ್ರೈಟ್ ಇರುತ್ತೆ. ಇದು ಒಂದು ಇಂಟರ್ಮೀಡಿಯೇಟ್ ಇಲ್ಲ ಅಡ್ವಾನ್ಸ್ ಲೆವೆಲ್ ಕಿಕ್ ಆಗಿರುತ್ತೆ. ಇಲ್ಲಿಂದ ಮುಂದೆ ಬಂದು ಸ್ಪೈನ್ಗೋಸ್ಕರ ಹಿಂದೆ ತಿರ್ನಿಗೈದು ಇದರನ್ನ ತಿರ್ಗಾ ಮುಂದೆ ತಿರ್ಗಾ ವಾಪಸ್ ಹೀಗೆ ಸ್ಟ್ರೆಚ್ ಮಾಡಿ ವಾಪಸ್. ಇದನ್ನ ಫಾಸ್ಟಾಗಿ ಒಂದು ಸಲ ಮಾಡಿ ನೀವೇ, ಒಂದೇ ಒಂದು ಮಾಡಿ. ಹಾಂ, ಇಲ್ಲ ಹೊಲತ್ ನೇರ ಇರ್ತೀರನ ತಿರ್ನಿಗೈ ಬೀದಿರನ ಮಲರ್ನಿಗೈ ಬೀದಿರನ. ಹಾಂ, ಈ ಥರ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಕಿಕ್ ಬರುತ್ತೆ. ಮತ್ತು ಇದೇ ಥರ ಕೆಲವು ಲೀನಿಯೇಜಸಲ್ಲಿ 64 ಫಾರ್ಮ್ಸ್ ಆಫ್ ಕಿಕ್ ಬರುತ್ತೆ. ಈ ಸ್ಪಿನ್ನಿಂಗ್ ಕಿಕ್ಸ್ ಎಲ್ಲ ಇದರಲ್ಲೇ ಬರುತ್ತೆ. ಒಂದೆರಡು ಬ್ಯಾರಲ್ ಕಿಕ್ ಮಾಡಿಬಿಡಿ ನೀವೇನು ಬಾಡಿ ವೀಟ್ ಆಗಿದೆಯಲ್ಲ. ಇದನ್ನು ಫಸ್ಟ್ ಹೇಗೆ ಬ್ಯಾರಲ್ ಕಿಕ್ ವಿತ್ ಜಂಪ್ ಮಾಡಿ ಒಂದು. ಹಾಂ, ಈ ಕಡೆನೂ ಮಾಡಿಬಿಡಿ ಒಂದು, ಎರಡೂ ಕಡೆ ಆರಾಮ ಮಾಡಿ. ಹಾಂ, ಆ ಕಡೆಗೆ. ಇದನ್ನು ಒಬ್ಬ ಬಿಗಿನರ್ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ರೆ ಕೂತ್ಕೊಳ್ಳಿ. ಒಂದು ಕಿಕ್ ಲೆಫ್ಟ್, ಇಲ್ಲ ಪೂರ್ತಿ ಅಲ್ಲಿ ಕಾಲು ಬರಲಿ. ಹಾಂ, ಒಂದು ಅಗಂಗಾಲು ಲೆಫ್ಟ್, ಔಟ್ಸೈಡ್ ಇನ್ಸೈಡ್. ಇದು ಪ್ರಾಕ್ಟೀಸ್ ಮಾಡಾದ್ಮೇಲೆ ಅದನ್ನ ಜಂಪಿಗೆ ಹಾಕ್ಬೋದು. ಇದನ್ನ ನಾವು ಒಂದು ಕಾಂಬ್ಯಾಟ್ ಅವೇರ್ನೆಸ್ಗೋಸ್ಕರ ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಹೇಳಿದ್ರೆ ವಾನರ ಹೊಡೆಯುವುದು ಅಪ್ಲಿಕೇಶನ್ ಆಗಿ ನಾನು ಇಲ್ಲಿ ಕೂತ್ಕೋತೀನಿ ಅಂತ ಹೇಳಿದ್ರೆ ಫಸ್ಟ್ ಡೈರೆಕ್ಷನ್, ಸೆಕೆಂಡ್ ಡೈರೆಕ್ಷನ್, ಥರ್ಡ್ ಡೈರೆಕ್ಷನ್ ಮತ್ತು ಇದು ಫೋರ್ತ್ ಡೈರೆಕ್ಷನ್ ಆಗುತ್ತೆ. 4 ಡೈರೆಕ್ಷನ್ಗೆ ಹೇಗೆ ಕಿಕ್ ಮಾಡೋದು ಅಂತ ಹೇಳಿದ್ರೆ ಒಂದೊಂದೇ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಕೂತ್ಕೊಳ್ಳಿ. ಫಸ್ಟ್ ಡೈರೆಕ್ಷನ್ಗೆ ವಾರಡಿ ಕಾಲ್ ಅಂದರೆ ಬ್ಲಾಕ್ ಮಾಡಿ ರೌಂಡ್ ಕಿಕ್ 2 ಮಾಡಿ, ಆ ಕಡೆ ಒಂದು ಮಾಡಿ ಲೆಫ್ಟು. ಈ ಡೈರೆಕ್ಷನ್ಗೆ ನೇರ್ ಕಾಲ್, ಕೈ ಎತ್ತಿ ನೇರ್ ಕಾಲ್. ಇದೇ ರೀತಿ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ. ನಾನು ಹಿಂದೆ ಇದ್ದೀನಿ, ನಾನು ಆಪೋನೆಂಟ್ ಹಿಂದೆ ಇದ್ದೀನಿ ಅಂದರೆ ಹಿಂದೆ ಕಿಕ್ ಮಾಡಿ ಅದೇ ಜಾಗಕ್ಕೆ ವಾಪಸ್ ಬರ್ತಾರೆ. ತಿರ್ಗಾ ಇನ್ನೊಂದು, ಹಾಂ, ಕಿಕ್ ಮಾಡಿ ವಾಪಸ್ ಅದೇ ಜಾಗಕ್ಕೆ ತಿರ್ಗಾ ಇನ್ನೊಂದು, ಆರಾಮ್ಸೆ ರಿಲ್ಯಾಕ್ಸ್. ಹಾಂ, ಇನ್ನೊಂದು ಅಗಂಗಾಲ್ ಈ ಕಡೆಯಿಂದ ಟರ್ನ್ ಮಾಡಬೇಕು ಅಂತ ಹೇಳಿದ್ರೆ ಅಗಂಕಾಲ್. ಹಾಂ, ಇನ್ನೊಂದು ಅಂಕಾಲ್. ಇದು ಬೇಸಿಕ್ ಲೋವರ್ ಬಾಡಿ ಕಂಡೀಷ್ನಿಂಗ್ ಆಯಿತು. ಇದರಿಂದ ಒಂದು 50 ಕೌಂಟು 100 ಕೌಂಟ್ ಮಾಡೋದ್ರಿಂದ ಎಂಡ್ಯೂರೆನ್ಸ್ ಇಂಪ್ರೂವ್ ಆಗುತ್ತೆ. ಮತ್ತು ಅದೇ ರೀತಿ ಫ್ಲೆಕ್ಸಿಬಿಲಿಟಿ ಹಿಪ್ ಓಪನಿಂಗ್ ಕೂಡ ಆಗುತ್ತೆ. ಮತ್ತು ಇನ್ ಯೋಗಿಕ್ ಲ್ಯಾಂಗ್ವೇಜಸಲ್ಲಿ ಸಪ್ತಚಕ್ರಗಳ ಬಗ್ಗೆ ಮಾತಾಡಬೇಕಾದ್ರೆ ಅಂದರೆ ಬೇಸ್ 2 ಚಕ್ರ ಏನಿದೆ, ಮೂಲಾಧಾರ ಮತ್ತು ಸ್ವಾಧಿಷ್ಠಾನ ಇಲ್ಲಿ ಪ್ಲೇಸ್ ಆಗಿರೋದ್ರಿಂದ ಈ ಎಕ್ಸಸೈಸಸ್ ಮಾಡೋದ್ರಿಂದ ಆ ಕುಂಡಲಿನಿ ಆ್ಯಕ್ಟಿವೇಶನ್ ಸ್ಟಾರ್ಟ್ ಆಗುತ್ತೆ. ಮೂಲಾಧಾರ ಮತ್ತು ಸ್ವಾಧಿಷ್ಠಾನ ಮತ್ತು ಕೋರ್ ಯಾವಾಗಲೂ ವರ್ಕ್ ಆಗ್ತಾ ಇರುತ್ತೆ. ಮಣಿಪೂರಕ ಈ 3 ಚಕ್ರಗಳು ಪ್ರಿಡಾಮಿನೆಂಟಾಗಿ ವರ್ಕ್ ಆಗುತ್ತೆ ಕಾಲುಗಳು ಮಾಡಬೇಕಾದ್ರೆ. ಕ್ಲಾರಿಫೈಟಲ್ಲಿ ಒಂದು ಅಪ್ಪರ್ ಬಾಡಿ ಕಂಡೀಷನಿಂಗ್ಗೆ ಮಾಡೋವಂಥ ಒಂದು ಎಕ್ಸಸೈಸ್ನ ಹೇಳ್ಕೊಡ್ತೀನಿ. ಇದು ಸ್ನೇಕ್ ಹಾವಿಗೆ ಸಂಬಂಧಪಟ್ಟಿರೋವಂಥದ್ದು. ಮೂಮೆಂಟ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಮಾಡ್ಬೋದು. ಇದು ಪೂರ್ತಿ ಬಾಡಿನ ಎಂಗೇಜ್ ಮಾಡುತ್ತೆ. ಸ್ಪೈನಿಂದ ಹಿಡಿದು ಲೋವರ್ ಬಾಡಿ, ಕಾಲು, ಕೈ ಎಲ್ಲ ಇಡೀ ಬಾಡಿಗೂ ಎಕ್ಸಸೈಸ್ ಆಗುತ್ತೆ. ಸೊ ಇದನ್ನ ಒಬ್ಬ ಬಿಗಿನರ್ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಒಂದು ಪುಷಪ್ ಪೊಸಿಷನ್ ಹೋಗಬೇಕು ಪ್ಲ್ಯಾಂಕ್ಗೆ. ಫಸ್ಟು ಈ ಪ್ಲ್ಯಾಂಕ್ ಪೊಸಿಷನಲ್ಲಿ 30 ಸೆಕೆಂಡ್ 60 ಸೆಕೆಂಡ್ ಇರೋದು ಪ್ರಾಕ್ಟೀಸ್ ಮಾಡಾದ್ಮೇಲೆ ಅದೇ ಜಾಗದಲ್ಲಿ ಕೈ ಮೇಲಿಂದ 2 ಕೈ ಒಂದು ಇದೊಂದು 50 ಮಾಡೋ ತನಕ ಕಂಟಿನ್ಯೂಸ್ ಆಗಿ ಮಾಡಬೇಕು. ಒಂದು 5 ಮಾಡು, 1 2. ಈ ಕೋರ್ ಈ ಹಿಪ್ ಸ್ಟ್ರೈಟ್ ಇರ್ಬೇಕು ಮಾಡಿ ತಲೆ ಎತ್ತಿ. ಹಾಂ, ಈ ಕಾಲಾದಮೇಲೆ ಕೈ ಆದಮೇಲೆ ಕಾಲನ್ನ ಫುಲ್ ರೌಂಡಾಗಿ ತೊಗೊಂಡು ಒಳಗೆ ತೊಗೋಬೇಕು. 1
ಎರಡನೇದು 2, ಫುಲ್ ರೌಂಡ್ ಬರಲಿ 3, 4, ಹಿಪ್ ಇಲ್ಲೇ ಇರಲಿ, ಹಾಂ 4, 5, 6, 7, 8. ಈ ಎರಡೂ ಮೂಮೆಂಟ್ನ ಆದಮೇಲೆ ಆಪೋಸಿಟ್ಸ್ನ ಎಂಗೇಜ್ ಮಾಡಬೇಕು. ಅಂದರೆ ಫಸ್ಟ್ ಒಂದು ಕೈನ ತಲೆ ಮೇಲಿಂದ ಹೋಗಿ ಮುಂದೆ ಇಟ್ಟು, ಆದರೂ ಆಪೋಸಿಟ್ ಲೆಗ್ನ ಒಳಗೆ ತೊಗೊಂಡು ಒಂದು ಪುಷಪ್ ಮಾಡಿ, ಈಗ ಅದರ ಆಪೋಸಿಟ್ ಲೆಗ್ನ ಒಳಗೆ ತೊಗೊಂಡು ಆಪೋಸಿಟ್ ಹ್ಯಾಂಡ್ ಆ್ಯಂಡ್ ಪುಷಪ್, ಕೈ ಆಪೋಸಿಟ್ ಕಾಲು ಪುಷಪ್, ಹಿಂದೆ ಇರೋ ಕಾಲು ಆಪೋಸಿಟ್ ಕೈ ಪುಷಪ್, ಕಾಲು ಆಪೋಸಿಟ್ ಕೈ ಪುಷಪ್. ಇದೆರಡು ನಾವು ಕಾಲಿಂದ ಮಾಡ್ತೀವಿ ಅಂದರೆ ಕಾಲು ಬಂದು ಅದರ ಆಪೋಸಿಟ್ ಹ್ಯಾಂಡ್ ಮತ್ತು ಪುಷಪ್, ಕಾಲು ಕೈ ಪುಷಪ್. ಇದು ಫುಲ್ ಯೋಗ ದಂಡ ಥರ ಹೀಗೆ ಹೋದರೆ ಒಳ್ಳೇದು, ಸ್ಪೈನ್ ಕೂಡ ಒಳ್ಳೇದು. ಇದು ಹಾವು ಥರ ಹೀಗೆ ಜಿಗ್ಜ್ಯಾಕ್ ಆಗಿ ತುಂಬ ಒಳ್ಳೆ ಅಪ್ಪರ್ ಬಾಡಿ ಕಂಡೀಷ್ನಿಂಗು, ತುಂಬ ಒಳ್ಳೆ ಸ್ಪೈನ್ ಕಂಡೀಷ್ನಿಂಗ್ ಆಗುತ್ತೆ, ಮತ್ತು ಓವರ್ ಆಲ್ ಬಾಡಿ ಎಂಡ್ಯೂರೆನ್ಸ್ಗೋಸ್ಕರ ತುಂಬ ಒಳ್ಳೆ ಎಕ್ಸಸೈಸ್ ಫಾರ್ಮ್ ಇದು ಸ್ನೇಕಿಂದ ಮತ್ತು ಆಧ್ಯಾತ್ಮಿಕವಾಗಿ ನಮ್ಮ ಬಾಡಿಲಿರೋ ಕುಂಡಲಿನಿ ಶಕ್ತಿನ ರೆಪ್ರೆಸೆಂಟ್ ಮಾಡುತ್ತೆ. ಕಲರಿಪಯಟ್ಟುದು ತುಂಬ ಎಂಡೆಮಿಕ್ ಪ್ರಾಕ್ಟೀಸ್ ಇದು, ಮತ್ತು ಈ ಪ್ರಾಕ್ಟೀಸ್ ಮಾಡೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಮತ್ತು ನೋಡಿ ಇದರಿಂದ ಎಷ್ಟು ಕಲಿಯೋಕ್ಕಾಗುತ್ತೆ ಅಷ್ಟು ಕಲೀರಿ, ಮತ್ತು ಕಾಮೆಂಟ್ಸಲ್ಲಿ ಇದರದ್ದು ಇನ್ನೂ ಅಡ್ವಾನ್ಸ್ ಫಾರ್ಮ್ಸ್ ಬೇಕು ಅಂದರೆ ಕೇಳಿ, ಅದ್ರ ಬಗ್ಗೆನೂ ವೀಡಿಯೋಸ್ ಮಾಡ್ತೀವಿ. ಥ್ಯಾಂಕ್ ಯು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. For more updates, click on the bell icon. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.